ಕರವೇ ಅಧ್ಯಕ್ಷ ನಾರಾಯಣಗೌಡಗೆ ಜಾಮೀನು ಮಂಜೂರಾಗಿದೆ. ದೇವನಹಳ್ಳಿಯ 5ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಹೊರಬಿದ್ದಿರೋದು. ಕರವೇ ಅಧ್ಯಕ್ಷ ನಾರಾಯಣಗೌಡಗೆ ಜಾಮೀನು ಮಂಜೂರಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ನ್ಯಾಯಾಲಯ ಜಾಮೀನನ್ನ ನೀಡಿ ನ್ಯಾಯಾಧೀಶ ಬಿರಾದರ್ ದೇವೇಂದ್ರಪ್ಪ ಆದೇಶವನ್ನ ಹೊರಡಿಸಿದ್ದಾರೆ. ಕನ್ನಡದಲ್ಲೇ ನಾಮಫಲಕ ಅಳವಡಿಸಬೇಕು ಅನ್ನುವಂತ ಪ್ರತಿಭಟನೆಯನ್ನ ನಡೆಸಿದ್ರು ಕರವೇ ಕಾರ್ಯಕರ್ತರು, ಅಧ್ಯಕ್ಷರೆಲ್ಲರೂ ಸೇರಿ. ಆ ಸಂದರ್ಭದಲ್ಲಿ ನಾರಾಯಣಗೌಡ ವಿರುದ್ಧ ಚಿಕ್ಕಜಾಲ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದೇ ದೂರನ್ನ ಆಧರಿಸಿ ಅವರನ್ನ ಬಂಧಿಸಲಾಗಿತ್ತು. ಇದೀಗ ಜಾಮೀನು ಮಂಜೂರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ನಾಯಕರನ್ನೇ ಬಂಧಿಸುವ ಮಟ್ಟಿಗೆ ಕೇಸನ್ನ ಹಾಕಿದ್ದೀರಾ, ಇವಾಗ ಹೊರಗಡೆ ಬಂದು ಮಾತನಾಡಿ ಅನ್ನೋದಾಗಿ ಕೆಲವೊಂದು ಮಾಲ್ಗಳ ಎದುರಿಗೆ ನಿಂತು ಪ್ರತಿಭಟನೆ ನಡೆಸಿರೋದನ್ನ ನಾವು ನೋಡಿದ್ವಿ. ಇದೀಗ ನಾರಾಯಣಗೌಡರ ವಿರುದ್ಧ ಚಿಕ್ಕಜಾಲ ಠಾಣೆಯಲ್ಲಿ ದಾಖಲಾಗಿದ್ದಂತ ದೂರು, ಅದಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿ ಇದೀಗ ಜಾಮೀನು ಕೂಡ ಸಿಕ್ಕಿದೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಕನ್ನಡದಲ್ಲೇ ನಾಮಫಲಕಗಳು ಇರಬೇಕು ಅನ್ನೋದಾಗಿ ಪ್ರತಿಭಟನೆಯನ್ನ ನಡೆಸಿದ್ರು ಕರವೇ ಕಾರ್ಯಕರ್ತರು, ಅಧ್ಯಕ್ಷರು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಪ್ರತಿಭಟಿಸಿದ್ರು. ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಆಸ್ತಿಪಾಸ್ತಿ ಕೂಡ ನಷ್ಟವಾಗಿತ್ತು. ಆಕ್ರೋಶಕ್ಕೊಳಗೊಂಡಂತ ಕನ್ನಡಪರ ಸಂಘಟನೆಗಳು ತೀವ್ರವಾದಂತಹ ಹೋರಾಟವನ್ನ ನಡೆಸಿದ್ರು. ನಾರಾಯಣಗೌಡರ ಬಂಧನದ ನಂತರದಲ್ಲಿಯೂ ಕೂಡ ಹೋರಾಟ ನಡೆಯಿತು. ಅಲ್ಲಿ 2 ಬೇಡಿಕೆಗಳಿತ್ತು. ಒಂದು, ಅವರನ್ನ ಬಂಧಿಸಿರೋದನ್ನ ಖಂಡಿಸಿ ಹೋರಾಟಗಳಾಗ್ತಾ ಇತ್ತು. ಅವ್ರ ಮೇಲೆ ದೂರು ಕೊಟ್ಟಿರೋರ ಬಗ್ಗೆ ಪ್ರಶ್ನೆಗಳಾಗ್ತಾ ಇತ್ತು. ಜೊತೆಗೆ ಕನ್ನಡ ನಾಮಫಲಕವನ್ನ ಅಳವಡಿಸದೇ ಇರೋದಕ್ಕೆ ಏನ್ ಕಾರಣ, ಇದನ್ನ ಪ್ರಶ್ನಿಸಿಯೂ ಕೂಡ ಅಲ್ಲಿ ಹೋರಾಟಗಳು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಏನೇ ಮಾಡಿದ್ರು ಪೊಲೀಸರಿಗೆ ಆ ಪ್ರತಿಭಟನೆಯನ್ನ ಹತ್ತಿಕ್ಕೋದೆ ದೊಡ್ಡ ತಲೆನೋವಾಗಿ ಕಾಣಿಸ್ತಾ ಇತ್ತು. ಮಾಲ್ ಆಫ್ ಏಷ್ಯಾ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಕನ್ನಡ ಬೋರ್ಡ್ ಹಾಕಿ ಅನ್ನೋದಾಗಿ ಕರವೇ ಪ್ರತಿಭಟನೆಯನ್ನ ಮಾಡಿದ್ರು. 2ನೇ ಬಾರಿ ಪ್ರತಿಭಟನೆ ಮಾಡಿದಾಗ ಬಹಳ ದೊಡ್ಡದಾಗಿ ಹೈಲೈಟ್ ಆಗಿರೋದು ಕರವೇ ಮಹಿಳಾ ಪ್ರತಿಭಟನಾಕಾರರು ಆಕ್ರೋಶಕ್ಕೊಳಗಾಗಿರೋದು.